ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ 2 ದಿನವನ್ನ ಮೀಸಲಿಡಲಾಗಿದೆ. ಆದರೆ ಇವತ್ತು ಗಮನ ಸೆಳೆದಿದ್ದು ಮತ್ತಿದೆ ಸಿಎಂ ಕುರ್ಚಿ ಕಾದಾಟದ ವಿಚಾರದ ಚರ್ಚೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕಿಂಗೀಸ್ ಅಲೈವ್ ಭೈರತಿ ಸುರೇಶ್ ಅವರ ಈ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಪ್ರಶ್ನೆ ಮಾಡಿದ್ರು ಸರ್ಕಾರವನ್ನ. ಸಿಎಂ ಆಪ್ತ ಸಚಿವ ಭೈರತಿ ಕಿಂಗೀಸ್ ಅಲೈವ್ ಅಂದಿದ್ಯಾಕೆ, ಅವ್ರ ಮಾತಿನ ಅರ್ಥ ಏನು ಅಂತ ಹೇಳಿ ಮಾತಿನಲ್ಲೇ ಸರ್ಕಾರದ ಕಿವಿ ಹಿಂಡಿತು ವಿರೋಧ ಪಕ್ಷ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಫಸ್ಟ್ ನಿಮ್ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣವನ್ನು ನೋಡ್ಕೊಳ್ಳಿ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ಮಾತನಾಡೋದು. ರವೀಂದ್ರ ರೇಷ್ಮೆ ಸರ್, ಆನ್ ಅ ವೆರಿ ಸೀರಿಯಸ್ ನೋಟ್, ಈ ರೀತಿಯಲ್ಲಿ ಕುರ್ಚಿ ಕಾದಾಟ ಅನ್ನೋದು ನಡೆಯುವಾಗ ಒಂದು ವಿರೋಧ ಪಕ್ಷದ ಜವಾಬ್ದಾರಿ ಏನಾಗಿರುತ್ತೆ? ಕೇವಲ ಅಲ್ಲಾಗ್ತಾ ಇರುವ ಸಂಘರ್ಷಗಳನ್ನ ಹಾಸ್ಯಾಸ್ಪದವಾಗಿ ಅಥವಾ ಸರ್ಕ್ಯಾಸಂ ಬಳಸಿಕೊಂಡು ಟಾಂಟ್ ಮಾಡೋದಷ್ಟೇನಾ? ಡೆಮಾಕ್ರಸಿಯಲ್ಲಿ ವಿರೋಧ ಪಕ್ಷ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ಬಹಳ ಮಾನ್ಯತೆ ಇದೆ, ಜವಾಬ್ದಾರಿ ಕೂಡ ಇದೆ. ಆ ಜವಾಬ್ದಾರಿಗೆ ತಕ್ಕ ಹಾಗೆ ನಡ್ಕೊಳ್ತಾ ಇದೆಯಾ ಈಗಿನ ವಿರೋಧ ಪಕ್ಷವಾಗಿರುವ ಬಿಜೆಪಿ, ಹಾಗೆ ಜೆಡಿಎಸ್ ಕೂಡ? ನೋಡಿ, ಕರ್ನಾಟಕದ ಬಿಜೆಪಿಯ ಸಮಸ್ಯೆ ಏನು ಅಂತಂದ್ರೆ, ತಾವು ದ್ವಿಪಾತ್ರ ಅಭಿನಯದಲ್ಲಿ ಇದೀವಿ ಅನ್ನೋದನ್ನು ಮರ್ತೇ ಬಿಟ್ಟಿದ್ದಾರೆ. ತಮ್ಮದು ಡಬಲ್ ರೋಲ್. ಅವ್ರ ರಾಜ್ಯದಲ್ಲಿ ಪ್ರತಿಪಕ್ಷ ಆಗಿರ್ಬೋದು, ರಾಷ್ಟ್ರದಲ್ಲಿ 11 ವರ್ಷಗಳಿಂದ ಅವರು ಆಳುವ ಪಕ್ಷ ಅನ್ನೋ ಜವಾಬ್ದಾರಿಯನ್ನು ಮರೆತು ಬಿಟ್ಟು ವರ್ತಿಸ್ತಾ ಇರ್ತಾರೆ. ಯಾವಾಗಲೂ ಮಾತೆತ್ತಿದ್ರೆ ಒಂದು ಸರ್ಕಾರದ ಟೀಕೆ, ಟಿಪ್ಪಣಿ, ಖಂಡನೆ, ಪ್ರತಿಭಟನೆ ಇದರಲ್ಲೇ ಇರ್ತಾರೆ ಹೊರತು ಕೇಂದ್ರ ಸರ್ಕಾರದಲ್ಲಿ 11 ವರ್ಷದಿಂದ ನಾವೇ ಆಳ್ತಾ ಇರೋದು, ದೇಶ ನಾವು ಆಳ್ತಾ ಇದ್ದೀವಿ ಅಂತ ಅನ್ನೋ ಜವಾಬ್ದಾರಿ ತೋರಿಸೇ ಇಲ್ಲ. ಮಾತೆತ್ತರೆ ಆಳುವ ಪಕ್ಷದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಪ್ರಧಾನಮಂತ್ರಿ ಅವರಿಗೆ ಪತ್ರ ಬರೆಯೋದು, ಅಲ್ಲಿ ಜಂತರ್ ಮಂತರಲ್ಲಿ ಹೋಗಿ ಪ್ರತಿಭಟನೆ ಮಾಡೋದು ಮಾಡ್ತಾ ಇರ್ತಾರೆ. ಅದು ಯಾವುದಕ್ಕೂ ಕೂಡ ಸಮರ್ಪಕವಾದ ಉತ್ತರ ಕೊಡೋ ಕೆಲಸವನ್ನು ಮಾಡಿಲ್ಲ. ಈ ಕಡೆ ಪ್ರತಿಪಕ್ಷ, ರಾಜ್ಯ ಮಟ್ಟದಲ್ಲಿ ಪ್ರತಿಪಕ್ಷವಾಗೂ ಕೂಡ ತೀರಾ ಹುಡುಗಾಟದ ರೀತಿಯಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ತಾವು ಆಳುವ ಪಕ್ಷವನ್ನಂತೂ ಮರ್ತೇ ಬಿಟ್ಟಿದ್ದಾರೆ. ಹಿಂಗಾಗಿ ಜನರಿಗೆ 11 ವರ್ಷಗಳಿಂದ ಮೋದಿಯವರ ಸಾಧನೆ ಏನು, ಮೋದಿಯವರ ಕೊಡುಗೆಗಳೇನು ಅನ್ನೋದು ಕರ್ನಾಟಕ ಜನರಿಗೆ ಗೊತ್ತೇ ಇಲ್ಲ. ಜೊತೆಗೆ ಪ್ರತಿಪಕ್ಷವಾಗೂ ಕೂಡ ಒಂದು ನಿರ್ದಿಷ್ಟವಾದ ತಾತ್ವಿಕ ಹೋರಾಟ ಅಂತೂ ಮಾಡೇ ಇಲ್ಲ. ಮೂಲಭೂತ ವಿಚಾರಗಳ ಬಗ್ಗೆ, ಫಾರ್ ಎಕ್ಸಾಂಪಲ್, ಈ ಸರ್ಕಾರ ಬಂದ ಕೂಡಲೇ ಮೋದಿ ಸರ್ಕಾರಕ್ಕೆ ಹಾಕಿದ ದೊಡ್ಡ ಸವಾಲು ಯಾವುದಂದ್ರೆ, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸ್ತೇವೆ ಅಂತ. ಅದು ನಮ್ಮ ಇಡೀ ಸಂವಿಧಾನಾತ್ಮಕ ಒಕ್ಕೂಟ ತತ್ವಕ್ಕೆ ತದ್ವಿರುದ್ಧವಾದ ಒಂದು ಸವಾಲದು. ಇವತ್ತವರೆಗೂ ಎಲ್ಲಾದ್ರೂ ಪ್ರತಿಭಟನೆ ಮಾಡಿದ್ದುಂಟಾ? ಈ ರೀತಿ ಭಾರತದ ಉಳಿದ ರಾಜ್ಯಗಳೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಾಗ, ಅಂಡ್ ಈ ಸರ್ಕಾರದ ಮಂತ್ರಿಗಳೇ ನಡೆಸೋ ಶಾಲೆಗಳಲ್ಲಿ, CBSE ಶಾಲೆಗಳಲ್ಲೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಾಗ ಸರ್ಕಾರ ಅದನ್ನು ತಿರಸ್ಕರಿಸ್ಬಿಟ್ಟಿದೆ. ನಾವು SCP ಮಾಡ್ತೀವಿ ಅಂತಂದ್ರು. ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರತಿಪಕ್ಷದಲ್ಲಿರೋ ಬಿಜೆಪಿಯವರು. ತಮ್ಮ ಕೇಂದ್ರ ಸರ್ಕಾರಕ್ಕೆ ಎಂತ ದೊಡ್ಡ ಅವಮಾನ. ಇದೀಗ ಮತ್ತೊಂದು ಮಾಡಕ್ ಹೊರಟಿದ್ದಾರೆ, ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಮಾಡ್ತೇವೆ ಅಂತಂದ್ಬಿಟ್ಟು. ಅದು ಕೂಡ ಬರೀ ಮೋದಿ ಸರ್ಕಾರಕ್ಕೆ ಮಾಡ್ತಿರೋ ಅಪಚಾರ ಅಲ್ಲ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಪಕ್ಷವೇ ಮುಂದುವರ್ಸ್ಕೊಂಡು ಬಂದಿರೋ ಭಾಷಾ ನೀತಿಗೆ ತದ್ವಿರುದ್ಧವಾದ ಒಂದು ನಿಲುವುದು. ಅದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಈ ರೀತಿ ಅನೇಕ ವಿಚಾರಗಳಲ್ಲಿ ಈ ಕಡೆ ಆಳು ಪಕ್ಷವಾಗೂ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ, ಪ್ರತಿಪಕ್ಷವಾಗೂ ಕೂಡ ಸೂಕ್ತವಾದ ಕಾರ್ಯತಂತ್ರವನ್ನು ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಟೈಗರ್ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಸರ್ಕಾರ ICUನಲ್ಲಿದೆ. ಸರ್ಕಾರ ICUನಲ್ಲಿರೋದ್ರಿಂದ ಕಿಂಗ್ ಈಸ್ ಅಲೈವ್ ಅನ್ನೋ ವರದಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಯಾರನ್ನಾದ್ರೂ ಗಂಭೀರ ಕಾಯಿಲೆಗೊಳಗಾದವ್ರನ್ನ ICUಗೆ ಸೇರಿಸಿದಾಗ ದಿನ ಒಂದು ಮೆಡಿಕಲ್ ಬುಲೆಟಿನ್ ಬಿಡ್ತಾ ಇರ್ತಾರೆ 5 ಗಂಟೆಗೊಮ್ಮೆ, ಪೇಷಂಟ್ ಈಸ್ ಅಲೈವ್, ಪೇಷಂಟ್ ಅಂದ್ರೆ ಸರ್ಕಾರ ವೆಂಟಿಲೇಟರ್ ಮೇಲಿದೆ. ಆದ್ರೆ ಮುಖ್ಯಮಂತ್ರಿಯವರು ಜೀವಂತವಾಗಿದ್ದಾರೆ, ಅವರವ್ರ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಈ ರೀತಿಯ ಮಾತುಗಳಲ್ಲೇ ಗೊತ್ತಾಗ್ತದೆ ಎಂಥ ಆತಂಕದಾಯಕ ಸ್ಥಿತಿಯನ್ನು ತಲುಪಿದೆ ಸರ್ಕಾರ ಅಂತಂದ್ಬಿಟ್ಟು. ಆದ್ರೆ ಇದರ ರಾಜಕೀಯ ಲಾಭ ಪಡೆಯುವ ಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಇಲ್ಲ. ಯಾಕೆಂತಂದ್ರೆ ಮೊನ್ನೆ ಅವರು ಭಿನ್ನಮತೀಯರಿಗಂತೂ ಯಾರು ಲಗಾಮ ಹಿಡಿದು ಎಳೆಯೋರೇ ಇಲ್ಲ, ಕಡಿವಾಣ ಹಾಕೋರೇ ಇಲ್ಲ. ಎಲ್ಲರೂ ಹೋಗ್ಬಿಟ್ಟು ಮೊನ್ನೆ ಅಲ್ಲಿ ಬರೀ ಬಿಜೆಪಿ ನಾಯಕರನ್ನು ಭೇಟಿ ಮಾಡಲಿಲ್ಲ, ಬಿಜೆಪಿ ನಾಯಕರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಅದಕ್ಕೆ ಹೋಗ್ಲಿ NDA ನಾಯಕ ಅಂತ HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ಬಿಟ್ಟು ಒಂದು ದೊಡ್ಡ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಸ್ವತಃ ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ, ನಿಮ್ಮ ತಟ್ಟೆಯಲ್ಲೇನೆ ಕತ್ತೆ ಬಿದ್ದಿದೆ ಇತ್ಯಾದಿಯಾಗಿ ಅವರು ಮಾತಾಡಿದಾರಲ್ಲ, ಅದೇ ರೀತಿ ಸ್ಥಿತಿ. ಅವರ ರಾಜ್ಯಾಧ್ಯಕ್ಷರು ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ, 2 ವರ್ಷ ಮುಗೀತು, ಇನ್ನೊಂದು ವರ್ಷ ತಾನು ಮುಂದುವರಿತಾನೋ ಇಲ್ಲ ಅಂತ ಅವ್ರಿಗೂ ಗ್ಯಾರಂಟಿ ಇಲ್ಲ. ಸೊ ಇಲ್ಲೊಂದು ಗ್ಯಾರಂಟಿ ಸರ್ಕಾರ, ಗ್ಯಾರಂಟಿ ಇಲ್ಲದ ಪ್ರತಿಪಕ್ಷ. ಬಹಳ ವಿಚಿತ್ರವಾದ ಸನ್ನಿವೇಶದಲ್ಲಿ ಕರ್ನಾಟಕ ರಾಜಕಾರಣ ಸಾಗ್ತಾ ಇದೆ. ಇದರಲ್ಲಿ ಜನಪರವಾದ ವಿಷಯಗಳು ಯಾವುವು ಚರ್ಚೆಗಳಾಗ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ಕಾಣುತ್ತೆ. ನಿಜ ಸರ್, ಈ ಕಾಂಪ್ರಮೈಸ್ಡ್ ನಾಯಕರಿದ್ದಾರೆ, ಕೆಲವರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ, ಹಿಂಗ ಆರೋಪ ಅವರದೇ ಪಕ್ಷದ ನಾಯಕರಿಂದ ಆಗಿಂದಾಗೆ ಬರ್ತಾ ಇತ್ತು. ನಾವು ಅವರವರ ವೈಯಕ್ತಿಕವಾದ ಅಡ್ಜಸ್ಟ್ಮೆಂಟ್ಗಳು ಹಾಗೆ ಕಾಂಪ್ರಮೈಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದ್ರೆ ಪೊಲಿಟಿಕಲಿ ಆರ್ ದೇ ಕಾಂಪ್ರಮೈಸ್ಡ್?
ವಿರೋಧ ಪಕ್ಷವಾಗಿರುವ ಬಿಜೆಪಿಯ ಕೆಲ ಪ್ರಮುಖ ನಾಯಕರು ರಾಜಕೀಯವಾಗಿಯೂ ಕೂಡ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಅನ್ನೋ ಅನುಮಾನ ಮೂಡೋದು ಸಹಜ ಅಂತ. ನೋಡಿ, ಅವರು ವ್ಯಕ್ತಿಗತ ಮಟ್ಟದಲ್ಲಿ ಪರಸ್ಪರ ಆರೋಪ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಆಳು ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಭಿನ್ನಮತ ಇದೆಯೋ ಅದ್ರ 2 ಪಟ್ಟು ಪ್ರತಿಪಕ್ಷದಲ್ಲಿ ಇದೆ ಅಂದಂಗಾಯ್ತು. ಅಲ್ಲಿ ಸುಖ ಬೇಕಾಬಿಟ್ಟಿಯಾಗಿ ಅವ್ರು ಯಾಕೆ ಮಾತಾಡ್ಕೊಳ್ತಾರೆ? ಕಳ್ಕೊಳ್ಳೋದು ಏನೂ ಇಲ್ಲ, ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ದಾರೆ. 2023ರಲ್ಲಿ ಅವ್ರ ಕೈಲಿದ್ದ ಅಧಿಕಾರವನ್ನ ಕರ್ನಾಟಕ ಜನ ಕಿತ್ಕೊಂಡ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಅವರು ಏನ್ ಬೇಕಾದ್ರೂ ಮಾತಾಡ್ಬೋದು, ಪರಸ್ಪರ ಏನಾದ್ರೂ ಆರೋಪ ಮಾಡಬಹುದು, ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು 2.5 ವರ್ಷಗಳ ಕಾಲ ನೀವು ವಿರೋಧ ಪಕ್ಷದಲ್ಲೇ ಇರಿ ಅಂತ ಜನಾದೇಶ ಇರೋದ್ರಿಂದ ಅದನ್ನು ಉಲ್ಲಂಘಿಸಿ ಏನ್ ಮಾಡ್ಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಹೋಗ್ಲಿ, 2019ರಲ್ಲಿ ಒಂದು ಯಶಸ್ವಿ ಪ್ರಯೋಗ ಮಾಡಿದ್ರಲ್ಲ, ಅವಾಗ ಹಂಗ್ ಅಸೆಂಬ್ಲಿ ಇತ್ತು, ಖಚಿತ ಬಹುಮತವಿಲ್ಲದ ಒಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇತ್ತು, ಅದನ್ನು ಬಿಡಿಸ್ಬಿಟ್ರು. ಇದು ಸುಭದ್ರ ಬಹುಮತದ ಅಭದ್ರ ಸರ್ಕಾರ. ಇದನ್ನು ಬಿಡಿಸಲಿಕ್ಕೆ ಅವ್ರಿಗೆ ಯಾವ ಸೂಕ್ತವಾದ ದಾರಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಅದ್ರ ಮುಂದಿನ ಹೆಜ್ಜೆ ಏನು? ಅಕಸ್ಮಾತ್ ಹೈಕಮಾಂಡ್ ಏನಾದ್ರೂ ಆ ನಿರೀಕ್ಷಿತ ಫಲಿತಾಂಶವನ್ನು ಪ್ರಕಟಿಸಿಬಿಟ್ರೆ ಆಗೇನ್ ಮಾಡಬಹುದು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಈ ಬಿಜೆಪಿ ನಾಯಕರ ಶಕ್ತಿ, ಸಾಮರ್ಥ್ಯ, ತಂತ್ರ, ರಾಜಕೀಯ ಕುಶಲತೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಈ ಸದ್ಯಕ್ಕಂತೂ ಈವನ್ ಅವರ ಆಪರೇಷನ್ ಥಿಯೇಟರ್ ಕೂಡ ಓಪನ್ ಆಗಿರೋ ಸಾಧ್ಯತೆ ಕಾಣ್ತಾ ಇಲ್ಲ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ 2 ದಿನವನ್ನ ಮೀಸಲಿಡಲಾಗಿದೆ. ಆದ್ರೆ ಇವತ್ತು ಗಮನ ಸೆಳೆದಿದ್ದು ಮತ್ತಿದೆ ಸಿಎಂ ಕುರ್ಚಿ ಕಾದಾಟದ ವಿಚಾರದ ಚರ್ಚೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕಿಂಗೀಸ್ ಅಲೈವ್ ಭೈರತಿ ಸುರೇಶ್ ಅವರ ಈ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಪ್ರಶ್ನೆ ಮಾಡಿದ್ರು ಸರ್ಕಾರವನ್ನ. ಸಿಎಂ ಆಪ್ತ ಸಚಿವ ಭೈರತಿ ಕಿಂಗೀಸ್ ಅಲೈವ್ ಅಂದಿದ್ಯಾಕೆ, ಅವ್ರ ಮಾತಿನ ಅರ್ಥ ಏನು ಅಂತ ಹೇಳಿ ಮಾತಿನಲ್ಲೇ ಸರ್ಕಾರದ ಕಿವಿ ಹಿಂಡಿತು ವಿರೋಧ ಪಕ್ಷ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಫಸ್ಟ್ ನಿಮ್ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣವನ್ನು ನೋಡ್ಕೊಳ್ಳಿ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ಮಾತನಾಡೋದು. ರವೀಂದ್ರ ರೇಷ್ಮೆ ಸರ್, ಆನ್ ಅ ವೆರಿ ಸೀರಿಯಸ್ ನೋಟ್, ಈ ರೀತಿಯಲ್ಲಿ ಕುರ್ಚಿ ಕಾದಾಟ ಅನ್ನೋದು ನಡೆಯುವಾಗ ಒಂದು ವಿರೋಧ ಪಕ್ಷದ ಜವಾಬ್ದಾರಿ ಏನಾಗಿರುತ್ತೆ? ಕೇವಲ ಅಲ್ಲಾಗ್ತಾ ಇರುವ ಸಂಘರ್ಷಗಳನ್ನ ಹಾಸ್ಯಾಸ್ಪದವಾಗಿ ಅಥವಾ ಸರ್ಕ್ಯಾಸಂ ಬಳಸಿಕೊಂಡು ಟಾಂಟ್ ಮಾಡೋದಷ್ಟೇನಾ? ಡೆಮಾಕ್ರಸಿಯಲ್ಲಿ ವಿರೋಧ ಪಕ್ಷ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ಬಹಳ ಮಾನ್ಯತೆ ಇದೆ, ಜವಾಬ್ದಾರಿ ಕೂಡ ಇದೆ. ಆ ಜವಾಬ್ದಾರಿಗೆ ತಕ್ಕ ಹಾಗೆ ನಡ್ಕೊಳ್ತಾ ಇದೆಯಾ ಈಗಿನ ವಿರೋಧ ಪಕ್ಷವಾಗಿರುವ ಬಿಜೆಪಿ, ಹಾಗೆ ಜೆಡಿಎಸ್ ಕೂಡ? ನೋಡಿ, ಕರ್ನಾಟಕದ ಬಿಜೆಪಿಯ ಸಮಸ್ಯೆ ಏನು ಅಂತಂದ್ರೆ ತಾವು ದ್ವಿಪಾತ್ರ ಅಭಿನಯದಲ್ಲಿ ಇದೀವಿ ಅನ್ನೋದನ್ನು ಮರ್ತೇ ಬಿಟ್ಟಿದ್ದಾರೆ. ತಮ್ಮದು ಡಬಲ್ ರೋಲ್. ಅವ್ರ ರಾಜ್ಯದಲ್ಲಿ ಪ್ರತಿಪಕ್ಷ ಆಗಿರ್ಬೋದು, ರಾಷ್ಟ್ರದಲ್ಲಿ 11 ವರ್ಷಗಳಿಂದ ಅವರು ಆಳುವ ಪಕ್ಷ ಅನ್ನೋ ಜವಾಬ್ದಾರಿಯನ್ನು ಮರೆತು ಬಿಟ್ಟು ವರ್ತಿಸ್ತಾ ಇರ್ತಾರೆ. ಯಾವಾಗಲೂ ಮಾತೆತ್ತಿದ್ರೆ ಒಂದು ಸರ್ಕಾರದ ಟೀಕೆ, ಟಿಪ್ಪಣಿ, ಖಂಡನೆ, ಪ್ರತಿಭಟನೆ ಇದರಲ್ಲೇ ಇರ್ತಾರೆ ಹೊರತು ಕೇಂದ್ರ ಸರ್ಕಾರದಲ್ಲಿ 11 ವರ್ಷದಿಂದ ನಾವೇ ಆಳ್ತಾ ಇರೋದು, ದೇಶ ನಾವು ಆಳ್ತಾ ಇದ್ದೀವಿ ಅಂತ ಅನ್ನೋ ಜವಾಬ್ದಾರಿ ತೋರಿಸೇ ಇಲ್ಲ. ಮಾತೆತ್ತರೆ ಆಳುವ ಪಕ್ಷದ ಮುಖ್ಯಮಂತ್ರಿಗಳು, ಮಂತ್ರಿಗಳು ಪ್ರಧಾನಮಂತ್ರಿ ಅವರಿಗೆ ಪತ್ರ ಬರೆಯೋದು, ಅಲ್ಲಿ ಜಂತರ್ ಮಂತರಲ್ಲಿ ಹೋಗಿ ಪ್ರತಿಭಟನೆ ಮಾಡೋದು ಮಾಡ್ತಾ ಇರ್ತಾರೆ. ಅದು ಯಾವುದಕ್ಕೂ ಕೂಡ ಸಮರ್ಪಕವಾದ ಉತ್ತರ ಕೊಡೋ ಕೆಲಸವನ್ನು ಮಾಡಿಲ್ಲ. ಈ ಕಡೆ ಪ್ರತಿಪಕ್ಷ, ರಾಜ್ಯ ಮಟ್ಟದಲ್ಲಿ ಪ್ರತಿಪಕ್ಷವಾಗೂ ಕೂಡ ತೀರಾ ಹುಡುಗಾಟದ ರೀತಿಯಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ತಾವು ಆಳುವ ಪಕ್ಷವನ್ನಂತೂ ಮರ್ತೇ ಬಿಟ್ಟಿದ್ದಾರೆ. ಹಿಂಗಾಗಿ ಜನರಿಗೆ 11 ವರ್ಷಗಳಿಂದ ಮೋದಿಯವರ ಸಾಧನೆ ಏನು, ಮೋದಿಯವರ ಕೊಡುಗೆಗಳೇನು ಅನ್ನೋದು ಕರ್ನಾಟಕ ಜನರಿಗೆ ಗೊತ್ತೇ ಇಲ್ಲ. ಜೊತೆಗೆ ಪ್ರತಿಪಕ್ಷವಾಗೂ ಕೂಡ ಒಂದು ನಿರ್ದಿಷ್ಟವಾದ ತಾತ್ವಿಕ ಹೋರಾಟ ಅಂತೂ ಮಾಡೇ ಇಲ್ಲ. ಮೂಲಭೂತ ವಿಚಾರಗಳ ಬಗ್ಗೆ, ಫಾರ್ ಎಕ್ಸಾಂಪಲ್, ಈ ಸರ್ಕಾರ ಬಂದ ಕೂಡಲೇ ಮೋದಿ ಸರ್ಕಾರಕ್ಕೆ ಹಾಕಿದ ದೊಡ್ಡ ಸವಾಲು ಯಾವುದಂದ್ರೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸ್ತೇವೆ ಅಂತ. ಅದು ನಮ್ಮ ಇಡೀ ಸಂವಿಧಾನಾತ್ಮಕ ಒಕ್ಕೂಟ ತತ್ವಕ್ಕೆ ತದ್ವಿರುದ್ಧವಾದ ಒಂದು ಸವಾಲದು. ಇವತ್ತಿನವರೆಗೂ ಎಲ್ಲಾದ್ರೂ ಪ್ರತಿಭಟನೆ ಮಾಡಿದ್ದುಂಟಾ? ಈ ರೀತಿ ಭಾರತದ ಉಳಿದ ರಾಜ್ಯಗಳೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಾಗ ಅಂಡ್ ಈ ಸರ್ಕಾರದ ಮಂತ್ರಿಗಳೇ ನಡೆಸೋ ಶಾಲೆಗಳಲ್ಲಿ, CBSE ಶಾಲೆಗಳಲ್ಲೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಾಗ ಸರ್ಕಾರ ಅದನ್ನು ತಿರಸ್ಕರಿಸ್ಬಿಟ್ಟಿದೆ. ನಾವು SCP ಮಾಡ್ತೀವಿ ಅಂತಂದ್ರು. ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರತಿಪಕ್ಷದಲ್ಲಿರೋ ಬಿಜೆಪಿಯವರು. ತಮ್ಮ ಕೇಂದ್ರ ಸರ್ಕಾರಕ್ಕೆ ಎಂತ ದೊಡ್ಡ ಅವಮಾನ. ಇದೀಗ ಮತ್ತೊಂದು ಮಾಡಕ್ ಹೊರಟಿದ್ದಾರೆ, ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಮಾಡ್ತೇವೆ ಅಂತಂದ್ಬಿಟ್ಟು. ಅದು ಕೂಡ ಬರೀ ಮೋದಿ ಸರ್ಕಾರಕ್ಕೆ ಮಾಡ್ತಿರೋ ಅಪಚಾರ ಅಲ್ಲ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಪಕ್ಷವೇ ಮುಂದುವರಿಸಿಕೊಂಡು ಬಂದಿರೋ ಭಾಷಾ ನೀತಿಗೆ ತದ್ವಿರುದ್ಧವಾದ ಒಂದು ನಿಲುವುದು. ಅದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಈ ರೀತಿ ಅನೇಕ ವಿಚಾರಗಳಲ್ಲಿ ಈ ಕಡೆ ಆಳು ಪಕ್ಷವಾಗೂ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ, ಪ್ರತಿಪಕ್ಷವಾಗೂ ಕೂಡ ಸೂಕ್ತವಾದ ಕಾರ್ಯತಂತ್ರವನ್ನು ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಟೈಗರ್ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಸರ್ಕಾರ ಐಸಿಯುನಲ್ಲಿದೆ. ಸರ್ಕಾರ ಐಸಿಯುನಲ್ಲಿರೋದ್ರಿಂದ ಕಿಂಗ್ ಈಸ್ ಅಲೈವ್ ಅನ್ನು ವರದಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಯಾರನ್ನಾದ್ರೂ ಗಂಭೀರ ಕಾಯಿಲೆಗೊಳಗಾದವ್ರನ್ನ ಐಸಿಯುಗೆ ಸೇರಿಸಿದಾಗ ದಿನ ಒಂದು ಮೆಡಿಕಲ್ ಬುಲೆಟಿನ್ ಬಿಡ್ತಾ ಇರ್ತಾರೆ 5 ಗಂಟೆಗೊಮ್ಮೆ, ಪೇಷಂಟ್ ಈಸ್ ಅಲೈವ್, ಪೇಷಂಟ್ ಅಂದ್ರೆ ಸರ್ಕಾರ ವೆಂಟಿಲೇಟರ್ ಮೇಲಿದೆ.
ಆದ್ರೆ ಮುಖ್ಯಮಂತ್ರಿಯವರು ಜೀವಂತವಾಗಿದ್ದಾರೆ, ಅವರವ್ರ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಈ ರೀತಿಯ ಮಾತುಗಳಲ್ಲೇ ಗೊತ್ತಾಗ್ತದೆ ಎಂಥ ಆತಂಕದಾಯಕ ಸ್ಥಿತಿಯನ್ನು ತಲುಪಿದೆ ಈ ಸರ್ಕಾರ ಅಂತಂದ್ಬಿಟ್ಟು. ಆದ್ರೆ ಇದರ ರಾಜಕೀಯ ಲಾಭ ಪಡೆಯುವ ಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಇಲ್ಲ. ಯಾಕೆಂತಂದ್ರೆ ಮೊನ್ನೆ ಅವರು ಭಿನ್ನಮತೀಯರಿಗಂತೂ ಯಾರು ಲಗಾಮ ಹಿಡಿದು ಎಳೆಯೋರೇ ಇಲ್ಲ, ಕಡಿವಾಣ ಹಾಕೋರೇ ಇಲ್ಲ. ಎಲ್ಲರೂ ಹೋಗ್ಬಿಟ್ಟು ಮೊನ್ನೆ ಅಲ್ಲಿ ಬರೀ ಬಿಜೆಪಿ ನಾಯಕರನ್ನು ಭೇಟಿ ಮಾಡಲಿಲ್ಲ, ಬಿಜೆಪಿ ನಾಯಕರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಅದಕ್ಕೆ ಹೋಗ್ಲಿ NDA ನಾಯಕ ಅಂತ HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ಬಿಟ್ಟು ಒಂದು ದೊಡ್ಡ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಸ್ವತಃ ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ, ನಿಮ್ಮ ತಟ್ಟೆಯಲ್ಲೇನೆ ಕತ್ತೆ ಬಿದ್ದಿದೆ ಇತ್ಯಾದಿಯಾಗಿ ಅವರು ಮಾತಾಡಿದಾರಲ್ಲ, ಅದೇ ರೀತಿ ಸ್ಥಿತಿ. ಅವರ ರಾಜ್ಯಾಧ್ಯಕ್ಷರು ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ, 2 ವರ್ಷ ಮುಗೀತು, ಇನ್ನೊಂದು ವರ್ಷ ತಾನು ಮುಂದುವರಿತೇನೋ ಇಲ್ಲ ಅಂತ ಅವ್ರಿಗೂ ಗ್ಯಾರಂಟಿ ಇಲ್ಲ. ಸೊ ಇಲ್ಲೊಂದು ಗ್ಯಾರಂಟಿ ಸರ್ಕಾರ, ಗ್ಯಾರಂಟಿ ಇಲ್ಲದ ಪ್ರತಿಪಕ್ಷ, ಬಹಳ ವಿಚಿತ್ರವಾದ ಸನ್ನಿವೇಶದಲ್ಲಿ ಕರ್ನಾಟಕ ರಾಜಕಾರಣ ಸಾಗ್ತಾ ಇದೆ. ಇದರಲ್ಲಿ ಜನಪರವಾದ ವಿಷಯಗಳು ಯಾವುವು ಚರ್ಚೆಗಳಾಗ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ಕಾಣುತ್ತೆ. ನಿಜ ಸರ್, ಈ ಕಾಂಪ್ರಮೈಸ್ಡ್ ನಾಯಕರಿದ್ದಾರೆ, ಕೆಲವರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ, ಹಿಂಗ ಆರೋಪ ಅವರದೇ ಪಕ್ಷದ ನಾಯಕರಿಂದ ಆಗಿಂದಾಗೆ ಬರ್ತಾ ಇತ್ತು. ನಾವು ಅವರವರ ವೈಯಕ್ತಿಕವಾದ ಅಡ್ಜಸ್ಟ್ಮೆಂಟ್ಗಳು ಹಾಗೆ ಕಾಂಪ್ರಮೈಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದ್ರೆ ಪೊಲಿಟಿಕಲಿ ಆರ್ ದೇ ಕಾಂಪ್ರಮೈಸ್ಡ್? ವಿರೋಧ ಪಕ್ಷವಾಗಿರುವ ಬಿಜೆಪಿಯ ಕೆಲ ಪ್ರಮುಖ ನಾಯಕರು ರಾಜಕೀಯವಾಗಿಯೂ ಕೂಡ ಕಾಂಪ್ರಮೈಸ್ಡ್ ಆಗ್ಬಿಟ್ಟಿದ್ದಾರೆ ಅನ್ನೋ ಅನುಮಾನ ಮೂಡೋದು ಸಹಜ ಅಂತ. ನೋಡಿ, ಅವರು ವ್ಯಕ್ತಿಗತ ಮಟ್ಟದಲ್ಲಿ ಪರಸ್ಪರ ಆರೋಪ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಆಳು ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಭಿನ್ನಮತ ಇದೆಯೋ ಅದ್ರ 2 ಪಟ್ಟು ಪ್ರತಿಪಕ್ಷದಲ್ಲಿ ಇದೆ ಅಂದಂಗಾಯ್ತು. ಅಲ್ಲಿ ಸುಖ ಬೇಕಾಬಿಟ್ಟಿಯಾಗಿ ಅವ್ರು ಯಾಕೆ ಮಾತಾಡ್ಕೊಳ್ತಾರೆ, ಕಳ್ಕೊಳ್ಳೋದು ಏನೂ ಇಲ್ಲ, ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ದಾರೆ. 2023ರಲ್ಲಿ ಅವ್ರ ಕೈಲಿದ್ದ ಅಧಿಕಾರವನ್ನ ಕರ್ನಾಟಕ ಜನ ಕಿತ್ಕೊಂಡ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಅವರು ಏನ್ ಬೇಕಾದ್ರೂ ಮಾತಾಡ್ಬೋದು, ಪರಸ್ಪರ ಏನಾದ್ರೂ ಆರೋಪ ಮಾಡಬಹುದು, ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು 2.5 ವರ್ಷಗಳ ಕಾಲ ನೀವು ವಿರೋಧ ಪಕ್ಷದಲ್ಲೇ ಇರಿ ಅಂತ ಜನಾದೇಶ ಇರೋದ್ರಿಂದ ಅದನ್ನು ಉಲ್ಲಂಘಿಸಿ ಏನ್ ಮಾಡ್ಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಹೋಗ್ಲಿ, 2019ರಲ್ಲಿ ಒಂದು ಯಶಸ್ವಿ ಪ್ರಯೋಗ ಮಾಡಿದ್ರಲ್ಲ, ಅವಾಗ ಹಂಗ್ ಅಸೆಂಬ್ಲಿ ಇತ್ತು, ಖಚಿತ ಬಹುಮತವಿಲ್ಲದ ಒಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇತ್ತು, ಅದನ್ನು ಬೀಳಿಸ್ಬಿಟ್ರು. ಇದು ಸುಭದ್ರ ಬಹುಮತದ ಅಭದ್ರ ಸರ್ಕಾರ, ಇದನ್ನು ಬೀಳಿಸಲಿಕ್ಕೆ ಅವ್ರಿಗೆ ಯಾವ ಸೂಕ್ತವಾದ ದಾರಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಆದ್ರೆ ಮುಂದಿನ ಹೆಜ್ಜೆ ಏನು? ಅಕಸ್ಮಾತ್ ಹೈಕಮಾಂಡ್ ಏನಾದ್ರೂ ಆ ನಿರೀಕ್ಷಿತ ಫಲಿತಾಂಶವನ್ನು ಪ್ರಕಟಿಸಿಬಿಟ್ರೆ ಆಗೇನ್ ಮಾಡಬಹುದು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಈ ಬಿಜೆಪಿ ನಾಯಕರ ಶಕ್ತಿ, ಸಾಮರ್ಥ್ಯ, ತಂತ್ರ, ರಾಜಕೀಯ ಕುಶಲತೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಈ ಸದ್ಯಕ್ಕಂತೂ ಈವನ್ ಅವರ ಆಪರೇಷನ್ ಥಿಯೇಟರ್ ಕೂಡ ಓಪನ್ ಆಗಿರೋ ಸಾಧ್ಯತೆ ಕಾಣ್ತಾ ಇಲ್ಲ. ರೈಟ್ ಸರ್, ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆ